ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನು ಹತ್ರ ತುಂಬಾ ಚೆನ್ನಾಗಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನು ಹತ್ರ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಏನಮ್ಮ? ಸರಿ. ಸೊ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಈಗ 12:30. ಇನ್ನೇನು ಹೋಗಿ ಅಜಯ್ನ ಹೋಗಿ ಕರ್ಕೊಂಡ್ಬಂದಿದ್ದೀನಿ. ಸೊ ಕರ್ಕೊಂಡ್ಬಂದು ಅವನು ಫೇಸ್ ವಾಶ್ ಮಾಡೋದಕ್ಕೆ ಹೋಗಿದ್ದಾನೆ. ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ. ಇವತ್ತು ಪರವಾಗಿಲ್ಲ, ಇವತ್ತು ಮಾತಾಡ್ತಾ ಇದ್ದಾಳೆ ನೋಡ್ರಿ. ಇವತ್ತು ಹಾಡು ಹೇಳ್ತಾ ಇದ್ದಾಳೆ. ಸೊ ಇವತ್ತು ಮಾತಾಡ್ತಾ ಇದ್ದಾಳೆ. 2 ದಿನದಿಂದನೂ ಕೂಡ ಮಾತಿಲ್ಲ, ಕತೆ ಇಲ್ಲ, ಏನು ಹೇಳ್ದಂಗೆ ಆಗ್ಬಿಟ್ಟಿತ್ತು. ಸ್ವಲ್ಪ ಜ್ವರ ಕೂಡ ಇತ್ತು. ಹಾಗಾಗಿ ಫುಲ್ಲು ಡಲ್ ಆಗ್ಬಿಟ್ಟಿದ್ಲು ಮೇಡಮು. ಇವತ್ತು ಫುಲ್ ಆಕ್ಟಿವ್ ಆಗಿದ್ದಾಳೆ ಅಲ್ಲಮ್ಮ? ಆಕ್ಟಿವ್ ಇದೆಯಲ್ಲ? ಹೌದು. 3 ದಿವಸ ಏನಾಗಿತ್ತು 3 ದಿನ? ಮಲ್ಕಂಡ್ರೇನೆ ಕೆಂಬರೋದು, ಹಂಗೆಲ್ಲ ಆಗ್ತಾ ಇತ್ತು. ನೋಡ್ರಿ, ರಾತ್ರಿ ಎಲ್ಲ 3 ದಿನದಿಂದ ಕಂಟಿನ್ಯೂ ನಮ್ಗೆ ನಿದ್ದೆನೇ ಇಲ್ಲ. 3 ದಿನದಿಂದನೂ ಕೂಡ ಅವಳು ಹಿಡಿಯೋದೇ ಆಗ್ಬಿಟ್ಟಿದ್ದೆ ನಮ್ಗೆ. ಇವಾಗ ಪರವಾಗಿಲ್ಲ, ಇವಾಗ ಆರಾಮಾಗಿದ್ದಾಳೆ. ಇವಾಗ ಸೊ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ, ನೀವು ನೋಡ್ತಾ ಇರಿ. ಓಕೆನಾ? ಬ್ಲಾಗ್ ಕಂಟಿನ್ಯೂ ಮಾಡೋಣ. ಓಕೆ, ಬನ್ನಿ. ಈಗ ನಾನು ಹಣ್ಣು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಣ್ಣು ತೊಗೋತಾ ಇದ್ದೆ. ಇದನ್ನ ಶಿವರಾತ್ರಿ ಹಬ್ಬದಲ್ಲಿ ತೊಗೊಂಬಂದಿಕ್ಕಿರೋ ಹಣ್ಣು. ಬ್ರಹ್ಮನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಣ್ಣೇ ಕಟ್ ಮಾಡಿಲ್ಲ ಅದನ್ನು. ಅಂದರೆ ಅವತ್ತು ಶಿವರಾತ್ರಿಗೆ 2 ಹಣ್ಣು ತೊಗೊಂಬಂದಿದ್ರು. 1 ಹಣ್ಣನ್ನು ಕಟ್ ಮಾಡಿ ಅವತ್ತು ತಿಂದರು. ನೆಕ್ಸ್ಟ್ ಡೇಯಿಂದನೇ ಅವಳಿಗೆ ಹುಷಾರು ತಪ್ಪೋಯ್ತಲ್ವ, ಹಾಗಾಗಿ ಆಮೇಲೆ ಕಟ್ ಮಾಡೋದಕ್ಕೆ ಹೋಗಲಿಲ್ಲ. ಅವಳಿಗೆ ತುಂಬ ಇಷ್ಟ ಕಲ್ಲಂಗಡಿ ಹಣ್ಣು ಅಂದರೆ, ಅದಕ್ಕೋಸ್ಕರ ಕಟ್ ಮಾಡೋದಕ್ಕೆ ಹೋಗಲಿಲ್ಲ. ಅದನ್ನು ಹಾಗೇ ಎತ್ತಿಕ್ಬಿಟ್ಟಿದೆ. ಇವಾಗ ತುಂಬ ಬಿಸಿಲಿದೆ. ಮತ್ತು ಒಂದು ಸ್ವಲ್ಪ ಅಜಯ್ ಕೂಡ ತುಂಬ ಬಿಸಿಲಿದೆ ಅಮ್ಮ, ಹಣ್ಣು ಕಟ್ ಮಾಡು ಅಂತ ಹೇಳ್ತಾ ಇದ್ದ. ಹಾಗಾಗಿ ಸರಿ ಆಯ್ತಪ್ಪ ಅಂತ ಹೇಳಿ ಇವಾಗ ಅದಕ್ಕೋಸ್ಕರನೇ ಹಣ್ಣು ಕಟ್ ಮಾಡ್ತಾ ಇದ್ದೀನಿ. ಹಣ್ಣು ಸ್ವಲ್ಪ ಅಂದರೆ ವೈಟ್ ಎಲ್ಲ ಇತ್ತು, ಅಂದರೆ ರೆಡ್, ಫುಲ್ಲೇನು ರೆಡ್ ಇರಲಿಲ್ಲ. ತುಂಬ ಒಂದು ರೀತಿ ಕಾಯಿ ಥರನೇ ಇತ್ತು. ಆದರೂ ಟೇಸ್ಟ್ ಚೆನ್ನಾಗಿತ್ತು, ಸ್ವೀಟೇ ಇತ್ತು. ಹಾಗಾಗಿ ತಿಂದ್ವಿ. ಇವಾಗೆಲ್ಲ ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಕಲರೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತೆಲ್ಲ ಟಿ ವಿಲಿ ತೋರಿಸ್ತಾ ಇರೋದ್ರಿಂದ ಕಲ್ಲಂಗಡಿ ಹಣ್ಣು ತರೋದಕ್ಕೂ ಕೂಡ ನಮ್ಗೆ ತುಂಬ ಭಯ ಆಗ್ತಾಯಿದೆ. ಅದರಲ್ಲಿ ಇವಾಗ ಬೇಸಿಗೆ ಕಾಲದಲ್ಲಿ ಅದನ್ನೇ ಅಲ್ವಾ ನಾವು ಜಾಸ್ತಿ ತಗೊಳ್ಳೋಂಥ ಹಣ್ಣಾಗಿರ್ಬೋದು. ಯಾಕಂದರೆ ಈ ಟೈಮಲ್ಲಿ ಊಟ ಕೂಡ ನಮಗೆ ಸೇರ್ತಾ ಇರಲ್ಲ. ಜಾಸ್ತಿ ನೀರಿನ ಅಂಶ ಇರೋವಂಥದ್ದನ್ನೇ ನಾವು ತೊಗೋತಾ ಇರ್ತೀವಿ, ಜ್ಯೂಸು ಈ ಥರ ಹಣ್ಣುಗಳ್ನ. ಅದರಲ್ಲಿ ಮೇನ್ ಕಲ್ಲಂಗಡಿ ಹಣ್ಣನ್ನೇ ಜಾಸ್ತಿ ತಿಂತಾ ಇರ್ತೀವಿ. ಬಟ್ ಇವಾಗ ಅದನ್ನೇ ಈ ಥರ ಕಲರಲ್ಲಿ ಇದು ಮಾಡ್ತಿದ್ದಾರೆ, ಇಂಜೆಕ್ಷನ್ ಮಾಡಿ ಅಂತೆಲ್ಲ ತೋರಿಸ್ತಾ ಇರೋದ್ರಿಂದ ನಮಗೂ ಕೂಡ ಸಖತ್ ಭಯ ಆಗ್ತದೆ. ಮನೆ ಹತ್ರನೇ ಮಾರೋದಕ್ಕೆಲ್ಲ ಬರ್ತಾರೆ ಗಾಡೀಲೆಲ್ಲ ಇಟ್ಕೊಂಡು. ಬಟ್ ಅದನ್ನು ತೊಗೊಳೋಕ್ಕೆ ಒಂಥರ ಭಯ. ಯಪ್ಪ, ಈ ಟಿ ವಿಲೆಲ್ಲ ಈ ಥರ ತೋರಿಸ್ಬಿಟ್ಟಿದ್ದಾರೆ, ಏನು ಮಾಡೋದು, ತೊಗೊಳೋದೋ ಬೇಡವೋ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಆದರೂ ತೊಗೋಬೇಕಾದ್ರೆ ಸ್ವಲ್ಪ ಟಿ ವಿಲೇ ಹೇಳಿದರು, ಅಂದರೆ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಅದನ್ನು ನಾವು ಹಣ್ಣು ಕಟ್ ಮಾಡಿದಾದಮೇಲೆ ಒಂದು ಟಿಶ್ಯೂ ಪೇಪರ್ನ ಅದ್ರ ಮೇಲೆ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ನಮಗೆ ಅಕಸ್ಮಾತ್ ಅವರು ಕಲರ್ ಏನಾದರೂ ಇದು ಮಾಡಿದರೆ ಅದು ಕಲರ್ ಹತ್ತುತ್ತೆ ಟಿಶ್ಯೂ ಪೇಪರ್ಗೆ. ಅದು ನಮಗೆ ಗೊತ್ತಾಗಲ್ಲ ಅಂತಂದ್ರೂ. ಅಕಸ್ಮಾತ್ ಮನೇಲಿ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಜಸ್ಟ್ ಒಂದು ಚಿಕ್ಕ ಪೀಸ್ ಹಣ್ಣನ್ನು ನಾವು ಒಂದು ನೀರೊಳಗಡೆ ಹಾಕೋದ್ರಿಂದ ಕಲರ್ ಏನಾದರೂ ಸ್ವಲ್ಪ ರೆಡ್ಡಿಶ್ ಆಗಿ ಬಂತು ಅಂದರೆ ಅದು ಕಲರ್ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲ ಅಂತ ಹೇಳಿದರೆ ನಾವು ಹಣ್ಣು ಕಟ್ ಮಾಡಬೇಕಾದ್ರೆ ಆ ತಿಳಿ ನೀರು ಒಂದು ಪ್ಲೇಟಲ್ಲಿ ಸ್ಟೋರ್ ಆಗುತ್ತೆ ನೋಡಿ, ಅದು ತುಂಬ ರೆಡ್ ಕಲರ್ ಇದೆ ಅಂತಂದರೆ ನಾರ್ಮಲಾಗಿ ನಾವು ಕಲ್ಲಂಗಡಿ ಹಣ್ಣು ಕಟ್ ಮಾಡಿದಾಗ ತಿಳಿಯಾಗಿರುತ್ತೆ ನೀರು, ತುಂಬ ರೆಡ್ ಆಗಿರಲ್ಲ, ತುಂಬ ಪಿಂಕಿಶ್ ಆಗಿರಲ್ಲ, ಸ್ವಲ್ಪ ಲೈಟ್ ಆಗಿರುತ್ತಲ್ವ. ಆ ಥರ ಇದ್ದರೆ ಅದು ಏನು ಕಲರ್ ಇಂಜೆಕ್ಟ್ ಮಾಡಿಲ್ಲ ಅಂತ ಅರ್ಥ. ಅಕಸ್ಮಾತ್ ಅದು ತುಂಬ ರೆಡ್ ಇದೆ, ತುಂಬ ಪಿಂಕ್ ಇದೆ ಅಂತಂದರೆ ಅದು ಕಲರ್ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಅದನ್ನು ನೋಡಿಕೊಂಡು ತಿನ್ನಬೇಕು. ಮತ್ತು ತಗೊಂಬಂದಾಗ ಮತ್ತು ಗೊತ್ತಾಯಿತು ಅಂದರೆ ಸುಮ್ಮನೆ ಅಮೌಂಟ್ ಕೂಡ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಯೋಚನೆ ಮಾಡ್ತೀವಲ್ವ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರಾಗಿರ್ಬೋದು. ಯಾಕಂದರೆ ಅಮೌಂಟನ್ನ ಕೊಟ್ಟು ತೊಗೊಂಬಂದಿರ್ತೀವಿ. ಈಗ 1 kgಗೆ ಒಂದು 20-25 ರೂಪಾಯಿ ಹೇಳ್ತಾರೆ. ಅಂಥದ್ದನ್ನು ಒಂದು ಹಣ್ಣು ಪೂರ್ತಿ ತೊಗೋಬೇಕಂದ್ರೆ ಒಂದು 50-60 ರೂಪಾಯಿ ಹೇಳ್ತಾರೆ. ಒಂದು 2 kg ಹಣ್ಣನ್ನು ನಾವು ತೊಗೋಬೇಕು ಆ ಒಂದು ವೇಟಲ್ಲಿ ಅಂತಂದರೆ.
ಸೊ ಅದನ್ನು ತೊಗೊಂಬಂದಾಗ ಅದು ಕಲರ್ ಇಂಜೆಕ್ಟ್ ಮಾಡಿದ್ದಾರೆ ಅಂದರೆ ಅದನ್ನು ತಿನ್ನೋದಕ್ಕೂ ಕೂಡ ಸ್ವಲ್ಪ ಭಯ ಆಗುತ್ತೆ, ಮತ್ತು ಅದನ್ನು ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಿಡ್ತೀವಿ. ಹಾಗಾಗಿ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ ಅನ್ನೋದು ಒಂದು ಥಾಟು ನಮಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಆ ಹಣ್ಣು ಇನ್ನೇನು ತಿನ್ನೋದು, ಬೇರೆ ಹಣ್ಣನ್ನೇ ತಂದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೆ. ಆದರೆ ಅಜಯ್ ತುಂಬ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಈಗ ಮತ್ತೆ ಹಣ್ಣು ಕಟ್ ಮಾಡಿಕೊಟ್ಟೆ. ಅದರಲ್ಲಿ ಏನಂದರೆ ಭ್ರಮರ ಶೀತ ಆಗಿತ್ತಲ್ಲ, ಸ್ವಲ್ಪ ಕೆಮ್ಮು ಕೂಡ ಇತ್ತು. ಹಾಗಾಗಿ ಬೇಡಮ್ಮ ತಿನ್ನಬೇಡ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ. ಅದಕ್ಕೆ ಜಸ್ಟ್ ಒಂದು ಪೀಸ್ ಅಷ್ಟೇ ಕೊಡ್ತೀನಿ, ಜಾಸ್ತಿ ಕೊಡೋಲ್ಲ, ಹುಷಾರಾದ್ಮೇಲೆ ಬೇಕಾದ್ರೆ ತಂದು ಕೊಡ್ತೀನಿ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಸಪ್ಪಗೆ ಒಪ್ಕೊಂಡ್ಳು. ಅವಳಿಗೆ ತುಂಬ ಇಷ್ಟ ಹಣ್ಣಂದರೆ ತುಂಬ ಇಷ್ಟ. ಊಟ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಊಟ ಅಷ್ಟೊಂದು ಮಾಡೋದಿಲ್ಲ ಅವಳು. ಹಣ್ಣನ್ನು ತುಂಬ ಇಷ್ಟಪಟ್ಟು ತಿಂತಾಳೆ. ಆದರೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ. ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಇವಾಗ ಮಧ್ಯಾಹ್ನ ಆಯ್ತಲ್ವ, ಸ್ವಲ್ಪ ಹಾಲನ್ನು ಬಿಸಿ ಮಾಡ್ತಾಯಿದ್ದೀನಿ. ಯಾಕಂದರೆ 3 ಟೈಮ್ ಕೂಡ ಬಿಸಿ ಮಾಡ್ತೀವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಹಾಲು ಬೇಗ ಒಡೆದೋಗುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ನಾವು ಹಾಲು ತಂದ ಕಾಯಿಸಿರ್ತೀವಲ್ವ, ಅದಾದಮೇಲೆ ಮಧ್ಯಾಹ್ನ ಮತ್ತೆ ಬಿಸಿ ಮಾಡ್ತೀವಿ. ಅದಾದಮೇಲೆ ಮತ್ತೆ ಸಂಜೆ ಹಾಲು ಮಿಕ್ಕಿತ್ತಂದರೆ ಸಂಜೆ ಮತ್ತೆ ಬಿಸಿ ಮಾಡಿ ಟೀ ಅಥವಾ ಕಾಫಿನ ಮಾಡ್ಕೋತೀವಿ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವ್ರ ಪಪ್ಪ ಮನೆಗೆ ಬಂದರು. ಮನೆಗೆ ಬಂದಾದಮೇಲೆ ಅಜಯ್ನ ಕರ್ಕೊಂಡೋಗಿ ಕಟಿಂಗ್ ಮಾಡಿಸ್ಕೊಂಬಂದರು. ಭ್ರಮರ ಅಲ್ಲಿ ಅವಳಿಗೆ ಅಂದರೆ ಭ್ರಮರ ಅವನಿಗೆ ಕಾಡಿಸ್ತಾ ಇದ್ಲು, ಬೋಡ ಮಾಡ್ಕೊಂಬಂದಿದೀಯಾ ನೀನು ಬೋಡ ಅಂತ ಹೇಳ್ಬಿಟ್ಟು ಕಾಡಿಸ್ತಾ ಇದ್ಲು. ಅದಕ್ಕೆ ಅವನು ನೋಡಲ್ಲ, ನಾನು ಕೂದಲಿದೆ ಎಲ್ಲಾಗಿದ್ದೀನಿ ಬೋಡ, ನೀನು ಸುಮ್ಮನೆ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಅವನು ಅದನ್ನೇ ತೋರಿಸ್ತಾ ಇದ್ದೆ, ನೋಡಲ್ಲಿ ಕೂದಲಿದೆ ಎಲ್ಲಿದೆ, ನಾನೇನು ಬೋಡ ಮಾಡ್ಕೊಂಡಿದ್ದೀನ ಅಂತ ಹೇಳಿ. ಆಮೇಲೆ ಅವನು ಇಲ್ಲಿ ಮಾರ್ಕ್ ಮಾಡಿಸ್ಕೋತಾ ಇದ್ದೆ, ನಾನು ಗೆರೆ ಓಡಿಸ್ಕೋತಿದ್ದೆ, ಅಪ್ಪಪ್ಪ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಅದನ್ನು ಕೇಳ್ಕೊಂಡು ನಿಂತ್ಕೊಂಡಿದ್ದೆ. ಅವನಂದ್ರೆ ಫುಲ್ ಹ್ಯಾಪಿ. ಹೇರ್ ಕಟ್ಟಿಂಗ್ ಅಂದರೆ ಫುಲ್ ಹ್ಯಾಪಿ. ಅದರಲ್ಲಿ ಮತ್ತೆ ಬೋಡ ಮಾಡಿಸ್ಬಿಡ್ತೀನಿ ಅಂದರೆ ಆಯಿತು ಆರಾಮಾಗಿರ್ತೀನಿ ನಾನು, ಬೋಡ ಮಾಡಿಸ್ಬಿಡು ಅಂತ ಹೇಳ್ತಾನೆ. ಆದರೆ ಭ್ರಮರ ಅಂತರೂ ಇಲ್ಲಪ್ಪ ನಾನು ಕಟ್ಟಿಂಗೇ ಮಾಡಿಸ್ಕೊಳಲ್ಲ, ನನಗೆ ಉದ್ದ ಕೂದಲು ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗಾಗಿ ಅವ್ಳಿಗೆ ಹೇರ್ ಕಟ್ ಮಾಡಿಸಿಲ್ಲ, ನಾನು ಹಾಗೆ ಬಿಟ್ಟಿದ್ದೀನಿ. ನೋಡಬೇಕು ಎಷ್ಟು ಲೆಂತ್ ಬರುತ್ತೋ ನೋಡಿಬಿಟ್ಟು ಆಮೇಲೆ ಬೇಕಾದ್ರೆ ಹೇರ್ ಕಟ್ ಮಾಡಿಸೋದು. ಇದು ತುಂಬ ದಿನ ಆದಮೇಲೆ ಮನೆಗೆ ನೇಲ್ ಪಾಲಿಶ್ ತೊಗೊಂಬಂದಿದ್ದು. ಆಲ್ಮೋಸ್ಟು ಒಂದು 6-7 ತಿಂಗಳಾಯ್ತು ಅಂತಲೇ ಅನ್ಕೋಬೋದು. ಯಾಕಂದರೆ ನನಗೆ ಇಷ್ಟಪಟ್ಟು ನಾನು ನೇಲ್ ಪಾಲಿಶ್ ನಾನು ತಂದೇ ಇಲ್ಲ. ಇವತ್ತೇನೋ ಇಲ್ಲ ನಾನು ತರಬೇಕು, ನನಗೆ ಹಚ್ಕೊಳೋ ಥರ ಆಗಿದೆ ಅಂತ ಹೇಳಿ ತೊಗೊಂಬಂದೆ. ಹಚ್ಕೊಂಡ್ಮೇಲೆ ನಂಗೆ ನಿಜವಾಗ್ಲೂ ಸಖತ್ ಖುಷಿ ಆಯಿತು. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಕಾಲು, ನಂಗೆ ತುಂಬ ಇಷ್ಟ ಆಯಿತು. ನನ್ನ ಕಾಲಿಗೆ ಈ ಕಲರ್ ಸಖತ್ ಲುಕ್ ಕೊಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಈ ಕಲರು ಮತ್ತು ಇಲ್ಲಾಂದರೆ ಮೆರೂನ್ ಕಲರ್ ಬರುತ್ತಲ್ವ ಅದನ್ನೇ ನಾನು ಹಚ್ಚೋದು. ಮತ್ತು ಭ್ರಮರ ಕೂಡ ನೋಡಿ ನಿನ್ನ ಕಾಲು ಒಂದೇ ತೋರಿಸ್ತೀಯಾ, ನನ್ನ ಕಾಲು ತೋರಿಸಲ್ವ ನೀನು ಅಂತ ಹೇಳ್ಬಿಟ್ಟು ಕಾಲು ತೋರಿಸ್ತಾ ಇದ್ದಾಳೆ ಅವಳು. ನನಗಂತೂ ಫುಲ್ ಹ್ಯಾಪಿ ಆಗೋದೆ ನಾನಂತರೂ. ಮತ್ತು ಕಾಲಲ್ಲಿ ಕಾಲ್ಗೆಜ್ಜೆ ಇರಬೇಕಿತ್ತು, ಬಟ್ ಹಾಕ್ಕೋಬೇಕು. ಮತ್ತು ಇಲ್ಲಿ ನೋಡಿ ಭ್ರಮರಂಗೆ ಕಾಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅವಳಿಗೂ ಕೂಡ ಏನೋ ಒಂದು ರೀತಿ ಖುಷಿ ಆಯಿತು ನನಗೆ. ಇಲ್ಲ ಇನ್ಮೇಲೆ ಹಚ್ಕೋಬೇಕಪ್ಪ, ಮಿಸ್ ಮಾಡಬಾರ್ದು ಅಂತಲೂ ಕೂಡ ಅನ್ನಿಸ್ತು. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಟೊಮೆಟೊ ಈರುಳ್ಳಿ ಕಟ್ ಮಾಡಿದ್ದೆ. ಅದರಲ್ಲಿ ಒಂದು ಚೂರು ನೋಡ್ತಾ ಇದ್ದೀರಲ್ವ, ಒಂದು ಸ್ವಲ್ಪ ಟೊಮೆಟೊನ ಒಂದು ಚಿಕ್ಕ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂತ ಹೇಳ್ತೀನಿ ಆಮೇಲೆ. ಇವಾಗ ಏನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದೀನಿ ನೋಡಿ. ಮಂಡಕ್ಕಿ ಇತ್ತು, ಮಂಡಕ್ಕಿನ ಹಾಗೆ ನಮ್ಮನೆಯವರು ಮಂಡಕ್ಕಿ ತಿನ್ನೋಂಗಾಗಿದೆ, ಮಂಡಕ್ಕಿ ಮಾಡಿಕೊಡು ಅಂದರು. ಇವಾಗ ಇನ್ನೆಲ್ಲಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಂಡಕ್ಕಿ ಮಾಡೋಣ ಹೇಳಿ. ನನಗೂ ಕೂಡ ಯಾಕೋ ಇವತ್ತು ಸಾಕಾಗಿ ಒಂಥರ ಸುಸ್ತು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನಿದ್ದೆ ಸರಿಗೆ ಮಾಡಿರಲಿಲ್ಲಲ್ಲ. ಹಾಗಾಗಿ 1 ದಿನ 2 ದಿನ ನಿದ್ದೆ ಕಟ್ಟಿದ್ರೆ ಹೆಂಗಾಗುತ್ತೆ ಹೇಳಿ. ಫುಲ್ ತಲೆ ಎಲ್ಲ ಭಾರ ಆಗ್ತಾ ಇರುತ್ತೆ, ಏನು ಕೆಲಸ ಮಾಡೋಕ್ಕೂ ಕೂಡ ಮನಸ್ಸಿರಲ್ಲ. ಅಂಥದ್ರಲ್ಲಿ ಒಂದು 3 ದಿನ 4 ದಿನ ಆಗ್ತಾ ಬಂತು. ಅದಕ್ಕೋಸ್ಕರ ನನಗೆ ಇಲ್ಲ ಅದೆಲ್ಲ ಮಾಡಲ್ಲ, ಏನಾದ್ರು ಒಂದು ಮಾಡ್ತೀನಿ ಸುಮ್ಮನಿರು ಅಂತ ಹೇಳಿ ಹಸಿ ಈರುಳ್ಳಿ, ಟೊಮ್ಯಾಟೊ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಅದಕ್ಕೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಒಂಚೂರು ಎಣ್ಣೆ, ಹಸಿ ಎಣ್ಣೆ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಮಂಡಕ್ಕಿ ಇರುತ್ತಲ್ವ ಅದನ್ನು ಹಾಕಿ ನೀಟಾಗಿ ಕಲಿಸ್ಬಿಟ್ರೆ ಆಯಿತು. ನೀವು ಟೇಸ್ಟ್ ಮಾಡಿ ನೋಡಿದಾಗ ಅಕಸ್ಮಾತ್ ನಿಮಗೆ ಖಾರ ಕಡಿಮೆ ಅನಿಸ್ತಂದರೆ ಮತ್ತೆ ಖಾರ ನೀವು ಹಾಕ್ಕೋಬೋದು. ನೋಡಿ ಎಣ್ಣೆ ಹಾಕಿದ್ದೀನಿ. ಇದಿಷ್ಟನ್ನ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಂಡಕ್ಕಿನ ಹಾಕ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೇಗನೆ ಆಗಿಬಿಡುತ್ತೆ. ಬೇಗ ಆಗೋದೊಂದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಒಂದೇ ರೀತಿ ನಾವು ಒಗ್ಗರಣೆ ಮಂಡಕ್ಕಿ, ನರ್ಗಿಸ್ ಮಂಡಕ್ಕಿ ಯಾವಾಗಲೂ ಕೂಡ ಮಾಡ್ತಾನೆ ಇರ್ತೀವಲ್ವ,
ಅದರಲ್ಲಿ ಇದು ಒಂದು ರೀತಿ ಚೇಂಜ್ ಅಂತ ಅನಿಸುತ್ತೆ. ಆಮೇಲೆ ಇದಕ್ಕೆ ನಮಗೆ ಸ್ನ್ಯಾಕ್ಸ್ ಇರುತ್ತೆ ನೋಡಿ, ಇದು ಲೇಸ್ ಚಿಪ್ಸು ಅದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಹಾಕ್ಕೋಬೋದು. ಇಲ್ಲಾಂದರೆ ಖಾರ ಇರುತ್ತೆ ನೋಡಿ, ಖಾರ ಸೇವು, ಅದನ್ನು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಅದೇನೂ ಇಲ್ಲಪ್ಪ ಇದಿಷ್ಟೇ ಮನೇಲಿರೋದಂದರೆ ಇದಿಷ್ಟರಲ್ಲೇ ಮಾಡ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಖಾರದ ಪುಡಿ ಬದಲು ಹಸಿಮೆಣ್ಸಿಕಾಯಿ ಕೂಡ ನೀವು ಹಾಕ್ಕೋಬೋದು. ಹಸಿಮೆಣ್ಸಿಕಾಯಿ ಹಾಕ್ಕೊಂಡ್ರೆ ತಿನ್ಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತಲ್ವ ಖಾರ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಖಾರದ ಪುಡಿ ಹಾಕ್ಕೊಂಡ್ರೆ ನಮಗೆ ಟೇಸ್ಟಿಗೆ ತಕ್ಕನಾಗೆ ನಾವು ಖಾರದ ಪುಡಿನ ಹಾಕ್ಕೋಬೋದು. ಮಕ್ಕಳಿಗೂ ಕೂಡ ಕೊಡ್ಬೋದು. ಹಸಿಮೆಣ್ಸಿಕಾಯಿ ಹಾಕ್ಕೊಂಡಾಗ ಮಕ್ಕಳು ಅಕಸ್ಮಾತ್ ತಿಂದುಬಿಟ್ರೆ ಅವರಿಗೆ ಖಾರ ಜಾಸ್ತಿ ಅನಿಸುತ್ತೆ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಡ್ಲಿ ಪುಡಿ ಇರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರ ಕಡಿಮೆ ಅನಿಸ್ತು, ಹಾಗಾಗಿ ಮೇಲ್ಗಡೆ ಖಾರದ ಪುಡಿನೂ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಸೂಪರಾಗಿತ್ತು ಅಂದರೆ ಟೇಸ್ಟು ಸಖತ್ತಾಗಿತ್ತು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸಡನ್ನಾಗಿ ಒಂದು 5 ನಿಮಿಷದಲ್ಲೇ ನಿಮಗೆ ಈ ಒಂದು ತಿಂಡಿ ಅನ್ನೋದು ರೆಡಿಯಾಗಿಬಿಡುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್, ಓಕೆನಾ. ಟೀ ಜೊತೆ ಸರ್ವ್ ಮಾಡಿದರೆ ಆಹಾ ರುಚಿನೋ ರುಚಿ. ಒಂದು ಸಲ ಮಾಡಿದರೆ ಪದೇ ಪದೇ ಇದೇ ರೀತಿ ಮಾಡಿಕೊಡು ಅಂತ ಹೇಳಿ ಕೇಳ್ತಾ ಇರ್ತಾರೆ ಮನೇಲಿ. ಅಷ್ಟು ರುಚಿಯಾಗಿರುತ್ತೆ ನೋಡಿ ನಮ್ಮ ಭ್ರಮರ. ನಾನು ತೊಗೊಂಡೋಗ್ತೀನಿ ಬಿಡಮ್ಮ, ನಾನು ತೊಗೊಂಡೋಗ್ತೀನಿ, ನಾನು ಪಾಪ ಕುತ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಪ್ಲೇಟ್ ತೊಗೊಂಡೋಗಿ ಅವ್ರ ಪಪ್ಪಂಗೆ ಕೊಡ್ತಾ ಇದ್ದಾರೆ. ನೋಡಿ ಪಪ್ಪ ನಾನು ತೊಗೊಂಬಂದೆ ಅಂತ ಹೇಳಿ ಮಾಡಿರೋದು ನಾನು, ಹೆಸರು ಅವಳಿಗೆ, ಅವಳು ತೊಗೊಂಡೋಗಿ ಕೊಟ್ಟಿರೋದಕ್ಕೆ. ಈ ಥರ ಏನು ಮಾಡೋದಕ್ಕಾಗಲ್ಲ. ಇವಾಗ ನಾನು ಟೊಮೆಟೊನ ಎತ್ತಿಕ್ಕಿದ್ನಲ್ವ, ಅದಕ್ಕೆ ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಏನು ಮಾಡ್ತಿದ್ದೀರಾ, ತಿಂತೀರಾ ಅಂತ ಕೇಳಿದ್ರೆ ತಿನ್ಬೋದು, ಬಟ್ ತಿನ್ನಲ್ಲ ಈಗ, ಓಕೆನಾ. ಇದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಮಿಕ್ಸ್ ಮಾಡಬೇಕು. ಫಸ್ಟು ಕೈಯಲ್ಲಿ ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಫೇಸಿಗೆ ಸ್ಕ್ರಬ್ಬಾಗಿ ಯೂಸ್ ಮಾಡೋದು. ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಫೇಸ್ ಮೇಲೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇರುತ್ತೆ ನೋಡಿ, ಆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಅನಿಸುತ್ತೆ. ಈ ಥರ ಮಾಡಿ ನೋಡಿ. ಯಾಕಂದರೆ ನಾವು ಟೊಮೆಟೊ ಡೈಲಿ ಅಂತೂ ನಾವು ಎದಕ್ಕಾದ್ರೂ ಯೂಸ್ ಮಾಡ್ತೀವಲ್ವ. ಒಂದು ಟಿಫನಿಗಾದರೂ ಯೂಸ್ ಮಾಡ್ತೀವಿ, ಇಲ್ಲ ಪಲ್ಯಕ್ಕಾದರೂ ಯೂಸ್ ಮಾಡ್ತೀವಿ, ಇಲ್ಲ ಸಾಂಬಾರಿಗಾದರೂ ಯೂಸ್ ಮಾಡೋದಕ್ಕೆ ಕಟ್ ಮಾಡಿರ್ತೀವಲ್ವ. ಅದರಲ್ಲಿ ಒಂದು ಸ್ವಲ್ಪನೇ ಒಂದು ಅರ್ಧ ಟೊಮೆಟೊ ಹಣ್ಣನ್ನು ಇಲ್ಲ 1 ಪೀಸ್ ಟೊಮೆಟೊ ಹಣ್ಣನ್ನು ತಕ್ಕೊಂಡ್ರೆ ಸಾಕು ನಮಗೆ ಫೇಸಿಗೆ. ನೀಟಾಗಿ ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೀವು ಫೇಸಿಗೆ ಚೆನ್ನಾಗಿ ಜಸ್ಟ್ ಒಂದು 2 ನಿಮಿಷ ನೀವು ಸ್ಕ್ರಬ್ ಕೊಟ್ಕೊಂಡ್ಬಿಡಿ. ನೀವು ಫೇಸು ಎಷ್ಟು ಗ್ಲೋಯಿಂಗ್ ಇರುತ್ತೆ ಗೊತ್ತಾ. ನಾವು ಹೊರಗಡೆ ಏನೇನೋ ತೊಗೊಂಬರ್ತೀವಿ, ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಅದನ್ನು ಏನು ಯೂಸ್ ಆಗೋಲ್ಲ. ನಿಜವಾಗ್ಲೂ ಸುಮ್ಮನೆ ಅಮೌಂಟ್ ಎಲ್ಲ ದಂಡ ಮಾಡ್ಕೋತೀವಿ. ಅದ್ರ ಬದಲು ಮನೆಯಲ್ಲೇ ನಾವು ಅಡುಗೆ ಮಾಡ್ಬೇಕಾದ್ರೆ ಜಸ್ಟ್ ಒಂದು ಪೀಸ್ ತೆಗ್ಕೊಂಡ್ರೆ ಸಾಕು. ಇದರಲ್ಲೇ ನಮ್ಮ ಸ್ಕಿನ್ ಬೆಟರ್ ಮಾಡ್ಕೋಬೋದು. ಸ್ಕಿನ್ನಲ್ಲಿ ನಾವು ಪಿಂಪಲ್ಸ್ ಮಾರ್ಕ್ಸ್ ಇದೆ, ಹೋಗ್ತಾನೆ ಇಲ್ಲ ಅಂತ ಹೇಳ್ತೀವಲ್ವ, ಇದನ್ನು ಡೈಲಿ ಟ್ರೈ ಮಾಡಿ. ನಿಜವಾಗ್ಲೂ ಪಿಂಪಲ್ಸ್ ಮಾರ್ಕ್ಸು ಕಡಿಮೆ ಆಗ್ತಾ ಬರುತ್ತೆ. ನನ್ನ ಫೇಸಲ್ಲಿ ಎಷ್ಟು ಪಿಂಪಲ್ಸ್ ಮಾರ್ಕ್ಸ್ ಇತ್ತು ಅಂದರೆ ತುಂಬ ಪಿಂಪಲ್ಸ್ ಮಾರ್ಕ್ಸ್ ಇತ್ತು. ನಿಜ ಅದೆಲ್ಲ ಫುಲ್ ಕಡಿಮೆ ಆಗಿದೆ. ಮತ್ತು ಪಿಂಪಲ್ಸ್ ಚಿಕ್ಕ ಚಿಕ್ಕ ಪಿಂಪಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ನಿಧಾನಕ್ಕೆ ಅದನ್ನು ಸ್ಕ್ರಬ್ ಮಾಡಬೇಕು. ಸಕ್ಕರೆ ಹಾಕಿರ್ತೀವಲ್ವ, ನಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ಸು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲ ಕೂಡ ರಿಮೂವ್ ಆಗುತ್ತೆ, ಓಕೆನಾ. ನೋಡಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. 2 ಕೈಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಒಂದು ಕೈಯಲ್ಲಿ ನಾನು ಪ್ಲೇಟ್ ಇಟ್ಕೊಂಡಿರೋದ್ರಿಂದ ಜಸ್ಟ್ ಒಂದೇ ಕೈಯಲ್ಲಿ ಈ ಥರ ಸ್ಕ್ರಬ್ ಮಾಡ್ತಾ ಇದ್ದೀನಿ ನೋಡಿ. ಸ್ಮೂತಾಗಿ ಮಾಡ್ಕೋಬೇಕು. ತುಂಬ ಹಾರ್ಷಾಗಿ ಮಾಡಿದರೆ ಏನಾಗುತ್ತೆ ಅಂದರೆ ಇದು ಫೇಸ್ ಮೇಲೆ ಸ್ವಲ್ಪ ಗೆರೆ ಅದೆಲ್ಲ ಬಿದ್ದುಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಟೈಮ್ ಕೊಟ್ಕೊಂಡು ಒಂದು 2 ನಿಮಿಷನಾದರೂ ಮಾಡ್ಕೊಳ್ಳಿ ಅಟ್ಲೀಸ್ಟು. ಇಲ್ಲ ನಿಮ್ಗೆ ಟೈಮ್ ಇದೆ ಅಂದರೆ ಒಂದು 5-10 ನಿಮಿಷ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು. ಡೈಲಿ 1 ಟೈಮ್ ಮಾಡಿಕೊಂಡ್ರೆ ಸಾಕಪ್ಪ. ಈ ಥರ ಮಾಡಿಕೊಂಡು ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದುಬಿಟ್ರೆ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗಿರುತ್ತೆ ಗೊತ್ತಾ. ಸೂಪರಾಗಿ ಗ್ಲೋ ಅಂತೂ ನಿಮಗೆ ಪಕ್ಕ ಸಿಗುತ್ತೆ. ಡೈಲಿ ಟ್ರೈ ಮಾಡಿ. ಮತ್ತು ನಮ್ಮ ಹ್ಯಾಂಡ್ಸ್ ಮೇಲೆ ಅಂದರೆ ಹ್ಯಾಂಡ್ಸ್ ಮೇಲೆಲ್ಲ ನಮಗೆ ಬಿಸಿಲಿಗೆಲ್ಲ ಹೋಗ್ಬಿಟ್ಟು ಟ್ಯಾನ್ ಆಗಿದೆ ಅಂತ ಅನ್ಕೋತೀವಲ್ವ. ಸೊ ಕೈ ಮೇಲೂ ಕೂಡ ನೀವು ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ಆ ಟ್ಯಾನ್ ಅನ್ನೋದು ಕೂಡ ರಿಮೂವ್ ಆಗುತ್ತೆ. ಡೈಲಿ ಮಾಡ್ಕೊಳ್ಳಿ ಬೇಕಾದರೆ. ನೀವು ಜಸ್ಟ್ 1 ವೀಕ್ ನೀವು ಕಂಟಿನ್ಯೂ ಆಗಿ ಮಾಡಿ, ನಿಮಗೆ ರಿಸಲ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ಕಾಮೆಂಟ್ ಮಾಡ್ತೀರಾ, ಹೌದು ಸಿಸ್ಟರ್ ನಮ್ಮ ಸ್ಕಿನ್ನು ತುಂಬ ಬೆಟರ್ ಆಗಿದೆ, ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರಾ, ಓಕೆನಾ. ಟ್ರೈ ಮಾಡಿ. ಸೊ ಈ ವೀಕ್ ತಾನೇ ಫೇಸ್ ವಾಶ್ ಮಾಡ್ಕೊಂಬಂದೆ. ಜಸ್ಟ್ ಹಾಗೆ ಟೊಮೆಟೊ ತೊಗೊಂಡು ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಬಂದೆ. ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ. ಕೆಲವೊಂದಷ್ಟು ಕಾಮೆಂಟ್ಸ್ ಕೂಡ ಹೈಡ್ ಆಗಿದ್ದವು.
ಏನಕ್ಕಂತ ಹೇಳ್ತೀನಿ. ಸೊ ನನ್ನ ತಾಳಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ನಿಮ್ಮ ಕತ್ತಲ್ಲಿ ಹಾಕಿರೋಂಥ ಗುಂಡುಗಳು, ಬಂಗಾರದ ಗುಂಡೆಲ್ಲ ಇದ್ವಲ್ಲ, ಏನಾಯಿತು ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನೂ ಇಲ್ಲ, ನನಗೆ ಕತ್ತಲ್ಲಿರೋಂಥ ಗುಂಡುಗಳನ್ನ ತೆಗ್ದಿದ್ದೀನಿ. ತಾಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ, ತಾಳಿ ಕರಿಮಣಿ ಸರ ಹಾಕ್ಕೊಂಡಿದ್ದೀನಿ. ಇದ್ರ ಕಾರಣ ಏನಂದರೆ, ಗುಂಡು ಇರುತ್ತಲ್ವ, ಗುಂಡು ಮತ್ತು ನಾನು ಡೈಲಿ ವೇರ್ ಮಾಡ್ತಾ ಇದ್ದೆ ಗುಂಡು ಮತ್ತು ಏನಂತಾರೆ ಅದು ಕೋವಿ, ನಮ್ಮ ಕಡೆ ಕೋವಿ ಅಂತೀವಿ, ಕೋವಿ ಗುಂಡು ವೇರ್ ಮಾಡ್ತಾ ಇದ್ನಲ್ಲ, ಅದು ಡೈಲಿ ನಾನು ಹಾಕ್ಕೊಂಡೇ ಮಲ್ಕೋತಾ ಇದ್ದೆ. ಅದು ಮಲ್ಕೊಂಡು ಸೈಡಲ್ಲೆಲ್ಲ ಒತ್ತಿ ಸ್ವಲ್ಪ ನಗ್ಗೋದಂಗಾಗಿತ್ತು. ಹಾಗಾಗಿ ಮತ್ತೆ ಸುಮ್ಮನೆ ಹಾಗೇನೆ ವೇರ್ ಮಾಡ್ತಾ ಇದ್ರೆ ಸುಮ್ಮನೆ ಫುಲ್ ಎಲ್ಲ ನಗ್ಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತೆಗ್ದುಬಿಟ್ಟಿದ್ದೀನಿ. ಅದನ್ನ ಹಾಕ್ಬಿಟ್ಟು ಮತ್ತೆ ಅದ್ಮೇಲೆ ಸ್ವಲ್ಪ ಅಮೌಂಟನ್ನ ಕೊಟ್ಟು ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಹೊಸ ತಂದ್ಕೊಂಡ್ರಾಯ್ತು ಅಂತ ಹೇಳಿದ್ದೆ, ತಂದ್ಕೊಂಡ್ರಾಯ್ತು ಅಂತ ಹೇಳಿ ಅದನ್ನ ತೆಗ್ದಿಕ್ಕಿದ್ದೀನಿ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೆ ಏನಿಲ್ಲ. ಇದು ಏನು ನನಗೇನು ಚೆನ್ನಾಗಿ ಅನಿಸ್ತಾ ಇದೆ, ಏನು ನಾರ್ಮಲ್ ಆಗಿ ಡೈಲಿ ವೇರ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲಲ್ಲ. ಮೇನ್ ನಮಗೆ ಬೇಕಾಗಿರೋಂಥದ್ದು ಹೆಣ್ಮಕ್ಳಿಗೆ ತಾಳಿ ಅಲ್ವಾ. ಸೊ ತಾಳಿ ಇದೆಯಲ್ಲ, ಸೊ ಸಾಕು ನಮ್ಗಷ್ಟೇ. ನೋಡೋಣ ಟೈಮ್ ಬಂದಾಗ ಮತ್ತೆ ಏನು ಗುಂಡುಗಳಾದ್ರು ಅಥವಾ ಏನಾಗುತ್ತೋ ಅದನ್ನ ತಂದ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಅದನ್ನ ತೆಗ್ದಿಕ್ಕಿದ್ದೀನಿ. ಅದು ಬಿಟ್ಟರೆ ಮತ್ತೇನು ಇಲ್ಲ. ಇವಾಗ ಸಂಜೆ ದೀಪ ಹಚ್ಚಿದ್ರು ಅಮ್ಮ. ಭ್ರಮರ ಇಲ್ಲಿ ನೋಡಿ ಮಂಡಕ್ಕಿ ಮಾಡಿಕೊಟ್ಟಿದ್ದೆ, ತಿಂದರು. ಹಾಗೆ ಸಡನ್ ಆಗಿ ಮಾಡುವಂಥ ಮಂಡಕ್ಕಿನ ಮಾಡಿಕೊಟ್ಟಿದ್ದೆ, ತಿಂದರು. ಅದನ್ನ ಇನ್ನು ಸ್ವಲ್ಪ ಮಂಡಕ್ಕಿ ಹಾಗೆ ಇತ್ತು, ಅದನ್ನ ತಗೊಂಡು ಹೋಗ್ತಾ ಇದ್ದಾಳೆ ಪ್ಲೇಟಲ್ಲಿ ಹಾಕೊಂಡು. ಮತ್ತೆ ಇವಾಗ ಅಜಯ್ನ ಕರ್ಕೊಂಬರಕ್ಕೆ ಅಮ್ಮ ಹೋಗಿದ್ದಾರೆ. ಇನ್ನೇನು ಅವನು ಕೂಡ ಬಂದ್ಬಿಡ್ತಾನೆ. ಅವನು ಬಂದ ಅಂದ್ರೆ ಮುಗೀತು, ಮನೆ ಫುಲ್ ಹೂ ಈ ಅಂತದ್ದು. ನಾಳೆ ಹೇಗಿದ್ರು ಸಂಡೇ ಅಲ್ವಾ, ಸೊ ಸಂಡೇ ಇರೋದ್ರಿಂದ ಫುಲ್ ಅವನಿಗೆ ಹಾಲಿಡೇ. ಅದರಲ್ಲಿ ಹಾಲಿಡೇ ಅದರಲ್ಲಿ ನೆಕ್ಸ್ಟ್ 19ನೇ ತಾರೀಕಿಂದ ಒಂದು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದಾವು. ಸೊ ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಅವನ್ನ ತುಂಬಾ ಕಷ್ಟ ಅವನನ್ನ, ಯಾಕಂದ್ರೆ ತುಂಬಾನೇ ಕೊಟ್ಟಿದ್ದಾರೆ. ಈ ನಾರ್ಮಲ್ ಆಗಿ ಟೆಸ್ಟಿಗೆ ಕೊಡೋದಕ್ಕೂ ಎಕ್ಸಾಮಿಗೆ ಕೊಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ, ತುಂಬಾನೇ ಕೊಟ್ಟಿರ್ತಾರೆ. ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಆಗ್ಲೇ ಪ್ರಿಪೇರ್ ಆಗ್ತಾ ಇದ್ದಾನೆ, ನೋಡ್ಬೇಕು ಹೇಗ್ ಮಾಡ್ತವನ. ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ, ಹಾಗಾಗಿ ಜಾಸ್ತಿ ಏನು ಟೆನ್ಷನ್ ತಗೊಂಡಿಲ್ಲ. ಬಟ್ ಆದ್ರೂ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅವನ ಪ್ರಯತ್ನ ಅವ್ನು ಮಾಡ್ತಾನೆ. ಅದೆಲ್ಲ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ಗೋಯಿಂಗ್ ಟು ಶ್ರೀಶೈಲಂ. ಓಕೆನಾ. ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಕೂಡ ನಿಮಗೆ ಬರ್ತಾ ಇರುತ್ತೆ. ಓಕೆನಾ. ಸೊ ಇಷ್ಟು ಇವತ್ತಿನ ಒಂದು ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನದು? ಅದು ಅಡುಗೆ ಸೋಡಾ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ. ನಾಳೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ. ಬಾಯ್ ಬಾಯ್ ಮಾಡು. ಬಾಯ್.